ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಾಯಿದ್ದೀನಿ ಪಾನಿಪುರಿ. ತುಂಬ ರಿಕ್ವೆಸ್ಟೆಡ್ ರೆಸಿಪಿ ಇದು. ನೋಡಿದಿರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಸುಮಾರು ಜನ ಹೇಳ್ತಾ ಇದ್ರು ಪ್ಲೀಸ್ ಒಮ್ಮೆ ತೋರಿಸಿ ಅಂತ ಹೇಳಿ. ತುಂಬ ಸಿಂಪಲ್ಲಾಗಿ ನಾನು ಇವತ್ತು ಇದನ್ನು ಹಾಕಿದ್ದೀನಿ. ಯಾಕೆಂದರೆ ತುಂಬ ಐಟಮ್ಸ್ ಇವಾಗ ನಮ್ಮ ಹತ್ರ ಇಲ್ಲ, ನಮಗೆ ಸಿಗೋದು ಕೂಡ ಇಲ್ಲ. ಹಾಗಾಗಿ ಸಿಂಪಲಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ. ಸೇಮ್ ಟೇಸ್ಟ್ ಬರುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ. ಓಕೆ, ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಇದನ್ನು ಮಾಡೋದು ಅಂತೇಳಿ. ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ನಾನು 1 ಕಪ್ಪಷ್ಟು ಸೂಜಿ ತೊಗೊಂಡಿದ್ದೀನಿ. ರವೆ, ಇದು ಸಣ್ಣ ರವೆ ಅಂತ ಹೇಳ್ತಾರೆ ನೋಡಿ, ಚಿರೋಟಿ ರವೆ ಅಂತ ಹೇಳ್ತಾರೆ ನೋಡಿ, ಅದು. ಇನ್ನೊಂದು 1/4 ಕಪ್ಪಷ್ಟು ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ. ಇಲ್ಲಿ ರವೆ ಜಾಸ್ತಿ, ಮೈದಾ ಕಮ್ಮಿ. ದೊಡ್ಡ ಕಪ್ಪಲ್ಲಿ ರವೆ ಹಾಗೂ ಸಣ್ಣ ಕಪ್ಪಲ್ಲಿ ನೋಡ್ಬೋದು ನೀವು ಮೈದಾ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಇದಕ್ಕೆ ಹಾಕೋಣ ಫಸ್ಟಿಗೆ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಿಸಿ ನೀರು, ತುಂಬ ಬಿಸಿ ಅಲ್ಲ, ಉಗುರು ಬಿಸಿ ಅಂತ ಹೇಳ್ತಾರೆ. ಬಿಸಿ ನೀರು ಹಾಕಿದರೆ ತುಂಬ ಒಳ್ಳೆಯದು, ಸಾಫ್ಟ್ ಕೂಡ ಆಗುತ್ತೆ ಬೇಗ ಹಾಗೂ ಚೆನ್ನಾಗಿ ಕೂಡ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಬಿಸಿ ನೀರು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ. ನೀರನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ. ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ರವೆ ನೀರು ಎಳ್ಕೊಳ್ಬೇಕು ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಸ್ವಲ್ಪ ಸ್ಮೂತಾಗಿಯೇ ಮಾಡಿ ಫಸ್ಟಿಗೆ. ನೋಡಿ, ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಮಗೆ ಹಿಟ್ಟು ಬೇಕಿಲ್ಲಿ. ರವೆ ಚೆನ್ನಾಗಿ ನೀರು ಎಳ್ಕೊಂಡ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ರವೆಯಾಗಿ ಗಟ್ಟಿಯಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಈ ರೀತಿ ಸ್ವಲ್ಪ ಸ್ಮೂತ್ ಇರಬೇಕು ಹಿಟ್ಟು. ಇದನ್ನು ಇವಾಗ ನಾವು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಒಂದು 10 ರಿಂದ 15 ನಿಮಿಷದವರೆಗೂ ನೀವು ಮುಚ್ಚಿಟ್ರೆ ತುಂಬ ಬೆಸ್ಟ್. ಯಾಕೆಂದರೆ ಒಳ್ಳೆ ರೀತಿ ಆವಾಗ ಎಳ್ಕೊಳ್ಳುತ್ತೆ ರವೆ ಎಲ್ಲ ನೀರನ್ನು ಕೂಡ. ಓಕೆ, ನೆಕ್ಸ್ಟ್ ಇವಾಗ ಉಳಿದ ಮಸಾಲ ರೆಡಿ ಮಾಡೋಣ. ಇಲ್ಲಿ ನಾನು ಫಸ್ಟಿಗೆ ಜಲ್ಜೀರ, ಚಾಟ್ ಮಸಾಲ ಏನು ಕೂಡ ಹೇಳ್ಬೋದು, ಅದನ್ನು ರೆಡಿ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರವನ್ನು ಸ್ವಲ್ಪ ಫ್ರೈ ಮಾಡಿದ್ದಕ್ಕೆ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲದಿದ್ದರೆ ನೀವು ನಾರ್ಮಲ್ ಸಾಲ್ಟು, ಉಪ್ಪು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಪೌಡರ್ ಹಾಕ್ತಾಯಿದ್ದೀನಿ, ಡ್ರೈ ಶುಂಠಿ ಪೌಡರ್. ಇದು ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನಾನಿಲ್ಲಿ ಇಂಗು ಹುಡಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಸಾಕು. ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಹಾಕಿದ್ದೀನಿ. ಇವಾಗ ಗ್ರೈಂಡ್ ಮಾಡೋಣ. ಓಕೆ, ನೆಕ್ಸ್ಟ್ ಇವಾಗ ನಾನಿಲ್ಲಿ ಫಸ್ಟಿಗೆ ಕಟ್ಟ ಮೀಠ ಪಾನಿ ಅಂತ ಹೇಳ್ತಾರೆ, ಅದನ್ನು ರೆಡಿ ಮಾಡ್ತೇನೆ. ಅದಕ್ಕೋಸ್ಕರ ನಾನಿಲ್ಲಿ ಖರ್ಜೂರ ಹಾಕಿದ್ದೀನಿ. ಒಮ್ಮೆಲೆ ಖರ್ಜೂರ ಇಲ್ಲದಿದ್ದರೂ ಪರವಾಗಿಲ್ಲ. 1 ತುಂಡು ಬೆಲ್ಲವನ್ನು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಹುಳಿ ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಸ್ಮೂತ್ ಆಗಲಿಕ್ಕೆ. ಇಷ್ಟು ಚೆನ್ನಾಗಿ ಸ್ಮೂತ್ ಆಗೋವರೆಗೂ ನಾವು ಬಾಯ್ಲ್ ಮಾಡಲಿಕ್ಕೆ ಉಂಟು. ಓಕೆ, ಅದು ಚೆನ್ನಾಗಿ ಕುದಿ ಬರಲಿ. ಈ ಸೈಡ್ ನೋಡಿ, ಜಲ್ಜೀರ ಪೌಡರ್ ಕೂಡ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಖರ್ಜೂರ ಎಲ್ಲ ಹಾಕಿದ್ದು ಒಳ್ಳೆ ರೀತಿ ಸ್ಮೂತ್ ಆಗಬೇಕು ಇದರಲ್ಲಿ. ನೆಕ್ಸ್ಟ್ ನಾನು ಇದಕ್ಕೆ ಜಲ್ಜೀರ ಪೌಡರ್ ರೆಡಿ ಮಾಡಿದ್ದೀನಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಹಾಕಿ ಚೆನ್ನಾಗಾಗುತ್ತೆ. ಓಕೆ, ಇದನ್ನಿವಾಗ ತಣ್ಣಗಾದಮೇಲೆ ನೈಸಾಗಿ ನೋಡಿ ಈ ರೀತಿ ಗ್ರೈಂಡ್ ಮಾಡೋಣ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮಿಕ್ಸಿಗೆ ನಾನು 3 ಹಸಿಮೆಣಸು, ಸಣ್ಣ ತುಂಡು ಶುಂಠಿ, ನೆಕ್ಸ್ಟ್ ನಾನು ಇಲ್ಲಿ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಒಮ್ಮೆಲೆ ಇಲ್ಲದಿದ್ದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಕೊತ್ತಂಬರಿ ಪುದೀನ ಇದೆ ಆದರೆ ನೀವು ಹಾಕಿ. ಎಷ್ಟು ಕೊತ್ತಂಬರಿ ಹಾಕಿದ್ದೀನಿ ನೋಡಿ, ಅಷ್ಟೇ ಪುದೀನ ಹಾಕಿ. ಓಕೆ, ಕೋಲ್ಡ್ ವಾಟರ್ ತೊಗೊಂಡ್ರೆ ತುಂಬ ಬೆಸ್ಟ್. ನಾನಿಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಆಮೇಲೆ ಗ್ರೈಂಡ್ ಮಾಡಿದ ಚಟ್ನಿ ಇತ್ತು ನೋಡಿ, ಹಸಿಮೆಣಸಿದ್ದು, ಅದು ಹಾಕ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಇದಕ್ಕೆ ಜಲ್ಜೀರ ನಾವು ರೆಡಿ ಮಾಡಿದ್ವಿ ನೋಡಿ, ಅದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ. ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕ್ಬೋದು. ಆಮೇಲೆ ಲಿಂಬೆ ರಸ ತುಂಬ ಹುಳಿ ಬೇಕಂತಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ಇಲ್ಲಿ 1.5 ಅಷ್ಟು ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಅದನ್ನು ಹಾಕಿ. ನಾವಿಲ್ಲಿ ಜಲ್ಜೀರ ಪೌಡರ್ ಮಾಡಿದ್ರಿಂದ ಅದರಲ್ಲಿ ಉಪ್ಪು ಹಾಕಿದ್ದೀನಿ. ಒಮ್ಮೆಲೆ ಉಪ್ಪು ಕಮ್ಮಿ ಅಂತ ಎನಿಸಿದರೆ ನೀವು ಆ್ಯಡ್ ಮಾಡ್ಬೋದು ಇದಕ್ಕೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ 3 ಆಲೂಗೆಡ್ಡೆಯನ್ನು ಬೇಯಿಸಿದ್ದೀನಿ. ಅದನ್ನು ಚೆನ್ನಾಗಿ ಇವಾಗ ಸ್ಮ್ಯಾಶ್ ಮಾಡೋಣ ಈ ರೀತಿ. ಓಕೆ, ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಹುಡಿ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ ಅರ್ಧ ನೀರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ, ಬೇಕಿದ್ರೆ ನೀವು ಇದಕ್ಕೆ ಹಸಿಮೆಣಸು ಕೂಡ ಕಟ್ ಮಾಡಿ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿದನು. ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ. ಆಮೇಲೆ ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಆಮೇಲೆ ಸ್ವಲ್ಪ ನಾನು ಜಲ್ಜೀರಾ ಪೌಡರ್ ಮಾಡಿದ್ದೆ ನೋಡಿ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಅರ್ಧ ಸ್ಪೂನಷ್ಟು ಹಾಕಿದರೆ ಆಯಿತು. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ಇವಾಗ ಎಲ್ಲ ರೆಡಿ ಆಗಿದೆ. ಇವಾಗ ಹಿಟ್ಟಿನ ಕಡೆ ಹೋಗೋಣ. ನೋಡಿ ಇಷ್ಟೆಲ್ಲ ರೆಡಿ ಆಗುವಾಗ ಕರೆಕ್ಟಾಗಿ ಟೈಮ್ ಆಗಿದೆ. ಹಿಟ್ಟು ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಮ್ಮೆಲೆ ಇನ್ನೂ ಕೂಡ ತುಂಬ ಸಾಫ್ಟ್ ಇದೆ ಅಂತ ಆದರೆ ನೀವು ಸ್ವಲ್ಪ ಮೈದಾವನ್ನು ಆ್ಯಡ್ ಮಾಡಿ ಕರೆಕ್ಟಾಗಿ ಈ ರೀತಿ ಮಾಡ್ಬೋದು. ನಂದು ಇಲ್ಲಿ ಕರೆಕ್ಟಾಗಿದೆ, ಹಾಗಾಗಿ ನಾನು ಮೈದಾ ಆ್ಯಡ್ ಮಾಡ್ತಾ ಇಲ್ಲ. ನೀರು ಉಳಿದಿದೆ, ಸಾಫ್ಟ್ ಇದೆ ಅಂತ ಆದರೆ ಸ್ವಲ್ಪ ನೀವು ಮೈದಾ ಆ್ಯಡ್ ಮಾಡಿ ಕಲಸಿ ಸರಿಯಾಗುತ್ತೆ. ಓಕೆ, ಒಂದು ಸಣ್ಣ ಉಂಡೆ ತೊಗೊಂಡಿದ್ದೀನಿ. ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆನೇ ತೊಗೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಹಾಕಿ, ಇದರಿಂದ ಕರೆಕ್ಟಾಗಿ ಬರುತ್ತೆ. ಕೆಲವರು ಒಣ ಹಿಟ್ಟು ಜಾಸ್ತಿ ಹಾಕೋದಿಲ್ಲ, ಮತ್ತು ಪೂರಿ ತೆಗೆಯುವಾಗ ಉಂಟು ನೋಡಿ ಕರೆಕ್ಟಾಗಿ ಬರಲ್ಲ. ಹಾಗಾಗಿ ಒಣ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿನೇ ನೀವು ಇದನ್ನು ಲಾಟಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಣ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ, ಇದರಿಂದ ತುಂಬ ಈಸಿ ಆಗುತ್ತೆ ನಿಮಗೆ ಪೂರಿ ತೆಗಿಲಿಕ್ಕೆ. ಓಕೆ, ಕರೆಕ್ಟಾಗಿ ಇದನ್ನು ಈ ರೀತಿ ಲಾಟಿಸಿ. ಚಪಾತಿ ಯಾವ ರೀತಿ ಲಾಟ್ತಿ ನೋಡಿ ಸೇಮ್ ಅದೇ ರೀತಿ ಮಾಡಿ. ಬೇಕಿದ್ದರೆ ಸ್ವಲ್ಪ ಒಣ ಹಿಟ್ಟು ನಿಮಗೆ ಹಾಕಿ, ನಾನು ಮೊದಲೇ ಜಾಸ್ತಿ ಹಾಕಿದ್ದೀನಿ ಹಾಗಾಗಿ ನಾನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ಇದರಿಂದ ನಿಮಗೆ ಕರೆಕ್ಟ್ ಆಗುತ್ತೆ ಮಾಡಲಿಕ್ಕೆ. ಎಷ್ಟು ತೆಳುವಾಗುತ್ತೆ ನೋಡಿ ಅಷ್ಟು ತೆಳು ಮಾಡಿ. ತೆಳುವಾದ್ರೇ ಚೆನ್ನಾಗಾಗುತ್ತೆ, ಕ್ರಿಸ್ಪಿಯಾಗಿ ಒಳ್ಳೆ ರೀತಿ ಬರುತ್ತೆ. ನಾನು ಚಪಾತಿ ಎಲ್ಲ ಮಾಡುವಾಗ ನಾವು ಎಷ್ಟು ತೆಳು ಮಾಡ್ತೀವಿ ನೋಡಿ ಅದೇ ರೀತಿ ತೆಳು ಇಡ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಯಾವ ಸೈಡ್ ಸ್ವಲ್ಪ ದಪ್ಪ ಇದೆ ಅಂತ ಎನಿಸುತ್ತೆ ನೋಡಿ ನಿಮಗೆ, ಆ ಸೈಡ್ ನೀವು ಕರೆಕ್ಟಾಗಿ ತೆಳು ಮಾಡಿದರೆ ಆಯಿತು, ಲಾಟಿಸಿದರೆ ಆಯಿತು. ನೋಡಿ ಸೈಡ್ ಕಾರ್ನರ್ ಕೆಲವೊಮ್ಮೆ ದಪ್ಪ ಇರುತ್ತೆ, ಅದನ್ನು ನೋಡಿ ಈ ರೀತಿ ತೆಳುವಾಗಿ ಮಾಡಿ. ಇವಾಗ ಸಣ್ಣದು ಯಾವುದಾದ್ರೂ ಈ ರೀತಿ ಮುಚ್ಚಳ ಇದ್ದರೆ ಅದರಿಂದ ಇದನ್ನು ರೌಂಡ್ ಆಗಿ ನೀವು ಕಟ್ ಮಾಡಿದರೆ ಆಯಿತು. ಈ ಸೈಜ್ ಕರೆಕ್ಟ್ ಆಗುತ್ತೆ. ಈ ರೀತಿ ಒತ್ತಿ ಕರೆಕ್ಟಾಗಿ ರೌಂಡಾಗಿ ಕಟ್ ಮಾಡಿ. ತುಂಬ ದಪ್ಪ ಮಾಡಬೇಡಿ, ನಾನು ಹೇಳಿದಾಗೆ ಸ್ವಲ್ಪ ತೆಳುವಾಗಿ ಮಾಡಿದ್ರೇ ಚೆನ್ನಾಗಾಗೋದು. ಹಾಗಾಗಿ ಆದಷ್ಟು ತೆಳುವಾಗಿ ಮಾಡಿ. ತೆಳುವಾಗಿ ಮಾಡಬೇಕಾದ್ರೆ ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಬರಬೇಕು. ನೆಕ್ಸ್ಟ್ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ತುಂಬ ಬಿಸಿ ಆಗಬಾರ್ದು ಎಣ್ಣೆ, ಹಾಗೂ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಒಂದೊಂದು ಪೂರಿಯನ್ನು ಈ ರೀತಿ ಬಿಟ್ಟು ನೋಡಿ ಕರೆಕ್ಟಾಗಿ ಒತ್ತಿ ಹಿಡಿಬೇಕು. ಆವಾಗ ಮಾತ್ರ ಅದು ಉಬ್ಬಿ ಕರೆಕ್ಟಾಗಿ ಬರುತ್ತೆ. ಹೀಗೇ ಒಂದೊಂದು ಫ್ರೈ ಮಾಡಿ ಒಂದೊಂದು ತೆಗಿತಾನೆ ಇರಬೇಕು. ನೋಡಿ ಈ ರೀತಿ ಒತ್ತಬೇಕು, ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಹಾಕಿದ ತಕ್ಷಣ ನೋಡಿ ಈ ರೀತಿ ಒತ್ತಿ ನೋಡಿ ಉಬ್ಬಿ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದನ್ನು ಟರ್ನ್ ಮಾಡಿ. ಹೀಗೆ ಒಂದೊಂದು ಯಾವುದು ಫ್ರೈ ಆಗುತ್ತೆ ನೋಡಿ ಅದು ಒಂದೊಂದನ್ನು ತೆಗೆಯುತ್ತಾ ಇನ್ನೊಂದು ಹಾಕ್ತಾ ನೀವು ಫ್ರೈ ಮಾಡಬೇಕು. 2 ಜನ ಇದ್ದರೆ ತುಂಬ ಬೆಸ್ಟ್. ಒಬ್ಬರು ಹಾಕುವಾಗ ಒಬ್ಬರು ತೆಗಿತಾನೆ ಇರ್ಬೋದು, ಅಥವಾ ಒಬ್ಬರೇ ಇದ್ದರೆ ಆದರೆ ನೋಡಿ ಇದೇ ರೀತಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಆ ರೀತಿ ನೀವು ಮಾಡಬೇಕು. ನೋಡಿ ಒಂದೊಂದು ಹಾಕ್ತಾನೆ ಹೋಗಬೇಕು, ಇನ್ನೊಂದು ನೀವು ಕರೆಕ್ಟಾಗಿ ನೋಡಬೇಕು ಫ್ರೈ ಆಗ್ತಾ ಉಂಟಾ ಅಂತ ಹೇಳಿ. ಓಕೆ, ಇದೇ ರೀತಿ ಎಲ್ಲವನ್ನು ನೀವು ಕರೆಕ್ಟಾಗಿ ಫ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಉಬ್ಕೊಂಡು ಎಷ್ಟು ಒಳ್ಳೆ ರೀತಿ ಬಂದಿದೆ. ಕ್ರಿಸ್ಪಿ ಆಗುವವರೆಗೂ ಇದರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ. ಒಮ್ಮೆಲೆ ನೀವು ದಪ್ಪವಾಗಿ ಲಾಟಿದ್ರೆ ಏನಾಗುತ್ತೆ ಅಂದರೆ ನೀವು ಹೊರಗಡೆ ತೆಗಿತೀರಿ ನೋಡಿ ಆವಾಗ ಅದು ಸ್ಮೂತ್ ಆಗುತ್ತೆ, ಪೂರಿ ಕ್ರಿಸ್ಪಿಯಾಗಿ ಉಳಿಯಲ್ಲ. ಹಾಗೂ ಇನ್ನೊಂದೇನೆಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿದರೆ ಎಲ್ಲನೂ ಈವನ್ ಆಗಿ ಒಳ್ಳೆ ರೀತಿ ಫ್ರೈ ಆಗುತ್ತೆ. ಇಲ್ಲದಿದ್ದರೆ ಕೆಲವು ಕಪ್ಪಾಗುತ್ತೆ, ಕೆಲವು ಕರೆಕ್ಟಾಗಿ ಫ್ರೈ ಆಗಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕರೆಕ್ಟಾಗಿ 2 ಸೈಡ್ ಕೂಡ ಫ್ರೈ ಮಾಡಿ. ಗ್ಯಾಸನ್ನು ತುಂಬ ಸ್ಲೋ ಆಗಿ ಕೂಡ ಇಡಬೇಡಿ, ಇದರಿಂದ ಎಣ್ಣೆ ಎಳೆಯುತ್ತೆ. ಹೀಗೆ ಒಂದೊಂದು ಪೂರಿ ನೋಡಿ ರೆಡಿ ಆಗುವಾಗ ತೆಗಿತಾ ಹೋದರೆ ಆಯಿತು. ಇದೇ ರೀತಿ ಎಲ್ಲವನ್ನು ನಾನಿವಾಗ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಒತ್ತಿ ಹಿಡಿಬೇಕು ಈ ರೀತಿ, ಆವಾಗ ಮಾತ್ರ ಅದು ಉಬ್ಬಿಕೊಂಡು ಕರೆಕ್ಟಾಗಿ ಬರುತ್ತೆ. ಹಾಕಿದ ತಕ್ಷಣ ಚಮಚ ಉಂಟು ನೋಡಿ ಅದರಲ್ಲಿ ನೋಡಿ ಈ ರೀತಿ ಮಾಡಬೇಕು. ಓಕೆ, ನೋಡಿದ್ರಲ್ಲ ಪರ್ಫೆಕ್ಟಾಗಿ ಬಂದಿದೆ. ಹಾಗೂ ಕರೆಕ್ಟಾಗಿ ನೋಡಿ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡಬೇಕು. ಇವಾಗ ನಾನು ಎಲ್ಲವನ್ನೂ ಫ್ರೈ ಮಾಡಿ ತೆಗೆದಿದ್ದೀನಿ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಆವಾಗಲೇ ನಿಮಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಹಾಗೂ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ
ಟೇಕ್ ಕೇರ್, ಬಾಯ್ ಬಾಯ್.